ಇವತ್ತು ಆಗಸ್ಟ್ 29ನೇ ತಾರೀಕು. ಇವತ್ತಿನ ದಿವಸ ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಶ್ರೀ ಜೆ ಮಾರುಸ್ ಅಂತ ಮಹನೀಯರು ಬರೆದಿರಿಸಿದಂಥ ಈ ಪುಸ್ತಕದಲ್ಲಿ ಈ ಪುಟದಲ್ಲಿ ಆಗಸ್ಟ್ 29ರ ಪುಟದಲ್ಲಿ ಇರುವಂತಹ ಒಂದು ಉತ್ತಮ ಲೇಖನ. ಶಿರೋನಾಮೆ ಸಕ್ಸಸ್ has a price. Success has a price. Everything has its price. To achieve something really great, you must be ready to pay the price. No worthwhile achievement comes easily. You will often find the going dull and dreary. A great part of your energy will be spent in lifting apathetic people out of their rut, in braving the misunderstanding of your associates, the ridicule of relations, and the hostility of your rivals. Even among your closest friends, you will find some to discourage you. With so many obstacles and hindrances, the average man and woman is tempted to withdraw. You must therefore convince yourself that you will be above average. Then act accordingly in the face of adverse circumstances and setbacks. When people criticize, remember that boys don't throw stones at trees that are barren, but only at trees which bear fruit. The more abundant the fruit, the more the stones cast. ಕೆಳಗೆ ಅಂಡ್ರ ಬರಹ ಒಂದು 4 ಸಾಲಿನ ಕವನ. Do all the good you can, in all the ways you can, in all the places you can, to all the people you can, as long as ever you can. ಓಹೋ, ಉತ್ತಮವಾದ ಲೇಖನ. ಯಶಸ್ಸಿಗೂ ನಾವು ಬೆಲೆ ನೀಡಬೇಕು. ಯಶಸ್ಸಿಗೂ ನಾವು ಬೆಲೆ ನೀಡಬೇಕಾಗ್ತದೆ. ಪ್ರತಿ ವಿಷಯಕ್ಕೆ, ಪ್ರತಿ ಸಂಗತಿಗೂ ಬೆಲೆ ಇರ್ತದೆ. ಏನನ್ನಾದರೂ ಬಹುದೊಡ್ಡದಾದನ್ನು ನೀವು ಪಡೆಯಬೇಕಾದಲ್ಲಿ ನೀವು ಬೆಲೆ ನೀಡಬೇಕು, ನೀವು ಶ್ರಮ ಪಡಬೇಕು ಅಂತ ಅರ್ಥ. ಯಾವುದೇ ಬೆಲೆಯುಳ್ಳದ್ದು ಸಾಧನೆಯ ವಿನ ಸುಲಭವಾಗಿ ಸಿಗುವುದಿಲ್ಲ. ಹೀಗೆ ಸಾಧಿಸುವಾಗ ಮ್ಯಾಲಿಂದ ಮ್ಯಾಲೆ ಕೆಲವು ಮಂದಬುದ್ಧಿಯವರು, ಕೆಲವು ಉತ್ಸಾಹಶೂನ್ಯರು ಆಗಿಬಿಡ್ತಾರೆ. ನೀವು ಹಂಗೆ ಆಗಬೇಡ್ರಿ ಅನ್ನುವಂಥ ಉದ್ದೇಶ ಇದೆ. ಹೆಂಗೆ ಅಂದ್ರೆ, ನಾವು ಬಹಳಷ್ಟು ಶಕ್ತಿ ಸಾಮರ್ಥ್ಯಗಳು ನಮ್ಮ ಹತ್ರ ಇರ್ತಾವೆ. ಆವಾಗ ಅವು ಉದಾಸೀನರನ್ನಾಗಿ ಅದು ಮಾಡಲಿಕ್ಕೆ ಅದು ಅನೇಕ ಸಲ ಹಳೆಯ ರೂಢಿಗಳು ನಮ್ಮನ್ನು ಕಾಡ್ತಾವೆ. ನಮ್ಮ ಸಹೋದ್ಯೋಗಿಗಳು ತಪ್ಪು ತಿಳುವಳಿಕೆ ಹೊಂದಿರ್ತಾರೆ. ಆ ಭಯ ಹೋಗಿಸ್ಲಿಕ್ಕೆ ನಿಮ್ಮ ಸಂಬಂಧಿಕರು ಸಹ ಹಾಸ್ಯ ಮಾಡ್ತಾರೆ. ಇಷ್ಟಲ್ಲದ ನಿಮ್ಮ ವೈರಿಗಳು ಹುಟ್ಟುತ್ತಾರೆ, ಅವರು ನಿಮಗೆ ಬೈತಾರೆ. ಇವರೆಲ್ಲರಿಗೂ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ವ್ಯಯ ಆಗಿ ಹೋಗ್ತವೆ. ಇಷ್ಟೇ ಅಲ್ಲ, ನೀವು ಅತಿ ಸನಿಹದ ನಿಮ್ಮ ಸ್ನೇಹಿತರು ಅನ್ನೋರು ಸಹ ನಿಮ್ಮನ್ನು ನಿರುತ್ಸಾಹಗೊಳಿಸ್ತಾರೆ ಎಷ್ಟೋ ಸರಿ. ಇವೆಲ್ಲ ತೊಂದರೆಗಳು,
ಇವೆಲ್ಲ ಅಡೆತಡೆಗಳು ಬಂದಾಗ ಸಾಮಾನ್ಯರಾಗಿರುವ ಸ್ತ್ರೀಯರಾಗಲಿ ಪುರುಷರಾಗಲಿ ಅವರು ಸಹಜವಾಗಿ ಹಿಂದಕ್ಕೆ ಸರಿದು ಬಿಡ್ತಾರೆ. ಏನೋ ಆ ದೊಡ್ಡದೇನಾದರೂ ಸಾಧಿಸಲಿಕ್ಕೆ ಹಿಂದೆ ಸರಿದು ಬಿಡ್ತಾರವ್ರು. ಇಂಥ ಸಂದರ್ಭದಲ್ಲಿ ನೀವು ಸ್ವತಃ ನೀವು ಸಾಮಾನ್ಯರಿಗಿಂತ ಎತ್ತರದವರಾಗಿ ಆಗಬೇಕು ಅನ್ನುವಂಥ ಒಳಗಿನ ಒಂದು ದೃಢಭಾವ ನಿಮ್ಮ ಹತ್ರ ಇರಬೇಕು. ನಂತರ ಆ ಪ್ರತಿಕೂಲ ಸಂದರ್ಭಗಳನ್ನು, ಆ ಹಿನ್ನಡೆಗಳು ಎದುರಾದರೂ ಸಹ ನೀವು ನಾನು ಎತ್ತರದವ, ನಾನು ಶಕ್ತಿವಂತ ಅಂಥೇಳಿ ಆ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತ ಬರೀತಾರೆ ಅವರು. ಇನ್ನೊಮ್ಮೆ ಹೇಳ್ತಾರವರು, ನಿಮ್ಮನ್ನು ಕುರಿತು ಜನರು ಟೀಕಾ ಮಾಡ್ತಾರೆ, ಬೈತಾರೆ. ಆದರೂ ನೀವೇನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಹೊಂಟಾಗ ಅದರ ಬಗ್ಗೆ ನಿರ್ಲಕ್ಷಿತರಾಗಬೇಕು. ಹೆಂಗೆ ಉದಾಹರಣೆ ಕೊಡ್ತಾರೆ. ಹೆಂಗಂದ್ರೆ ಹುಡುಗರು ಗಿಡಕ್ಕೆ ಕಲ್ಲು ಹೊಡಿತಾರೆ. ಒಣ ಗಿಡಕ್ಕೆ ಏನಾದರೂ ಕಲ್ಲು ಹೊಡಿತಾರೆ ಅವರು? ಇಲ್ಲ. ಆ ಹಣ್ಣು ತುಂಬಿದ ಗಿಡಗಳಿಗೆ, ಆ ಮಾವಿನ ಕಾಯಿಗಳ ಸಲುವಾಗಿ, ಮಾವಿನ ಹಣ್ಣುಗಳ ಸಲುವಾಗಿ, ಗಿಡ ತುಂಬ ಜೋತು ಬಿದ್ದಂಥ ಮಾವಿನ ಹಣ್ಣುಗಳ ಸಲುವಾಗಿ, ಹುಣಸಿ ಕಾಯಿಗಳ ಸಲುವಾಗಿ ಕಲ್ಲು ಹೊಡೆದು ಕೆಳಗೆ ಬೀಳಿಸಿ ತಿಂತಾರಲ್ಲ, ಅದು ನಿಮಗೆ ಲಕ್ಷ್ಯದಾಗಿರಲಿ. ಅವರು ಯಾರು ಬೇಕಾದಷ್ಟು ಟೀಕಾ ಮಾಡಿದರೂ ಸಹಿತ ನೀವು ಯಶಸ್ಸನ್ನು ಪಡೆಯಲಿಕ್ಕಾಗಿ ಬೆಲೆಯನ್ನು ಕೊಡಬೇಕಾಗುತ್ತದೆ. ಆ ಕೆಳಗಿನ ಅದ್ಭುತವಾದಂಥ ಒಂದು ಬರಹ ಜಾನ್ ವೆಸ್ಲಿ ಅನ್ನುವಂಥ ಮಹಾಪುರುಷ 17ನೇ ಶತಮಾನದಲ್ಲಿ ಒಬ್ಬ ಧಾರ್ಮಿಕ ಬೋಧಕನಾಗಿದ್ದವ. ಅವ ಬರಿತಾನೆ, ಅವ ಒಂದು ಮೆಥೋಡಿಸ್ಟ್ ಚರ್ಚ್ ಅಂತ ಹೊಸ ಟೈಪ್ ಚರ್ಚನ್ನು ಸ್ಥಾಪನೆ ಮಾಡಿದ್ನಂತವ. ಅವ ಬರಿತಾನೆ, ನಿಮಗೆ ಸಾಧ್ಯವಾಗುವ ಎಲ್ಲ ಒಳ್ಳೆಯದನ್ನೇ ಮಾಡಿರಿ, ನಿಮಗೆ ಸಾಧ್ಯವಾಗುವ ಸಕಲ ವಿಧಾನಗಳ ರೀತಿಯಲ್ಲಿ, ನಿಮಗೆ ಸಾಧ್ಯವಾಗುವ ಎಲ್ಲ ತಾಣಗಳಲ್ಲಿಯೂ ಸಹ ಒಳ್ಳೆಯದನ್ನೇ ಮಾಡಿರಿ, ನಿಮಗೆ ಸಾಧ್ಯವಾಗುವ ಎಲ್ಲ ಜನರಿಗಾಗಿಯೂ ಒಳ್ಳೆಯದನ್ನೇ ಮಾಡಿರಿ, ನಿಮಗೆ ಸಾಧ್ಯವಾಗುವ ಸಮಸ್ತ ಉತ್ಸಾಹದೊಂದಿಗೆ ನೀವು ಒಳ್ಳೆಯದನ್ನು ಮಾಡಿರಿ. ನೀವು ಎಂದೆಂದಿಗೂ ಎಲ್ಲ ಜನರಿಗೂ ಮಾಡಲಿ. ಇಷ್ಟೇ ಅಲ್ಲ, ನೀವು ಸಾಧ್ಯವಾಗುವಾಗ ಇಂದಿನಿಂದ ಎಂದೆಂದಿಗೂ ನೀವು ಒಳ್ಳೆಯದನ್ನೇ ಮಾಡುತ್ತಾ ಸಾಗಿರಿ ಅನ್ನುವಂಥ ಅಪರೂಪವಾದಂಥ ಒಂದು ಕೆಳಗಿನ ಒಂದು 5 ಸಾಲುಗಳ ಒಂದು ಅಪರೂಪ ಕವನ ಉಂಟು. ಅದ್ಭುತವಾದ ಒಂದು ಉತ್ಸಾಹವನ್ನು ತುಂಬುವಂತಹ ಒಂದು ಬರಹವಿದು ಎಂದು ಹೇಳುತ್ತಾ ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.